ಹಾಯ್ ಹಲೋ, ನೋಡ್ತಾ ಇರ್ಬೋದು ದುರ್ಗಾ ಲೈನ್ಸ್ ಬಸ್ ಬಂದು ಆಲ್ರೆಡಿ ನಮ್ಮ ಒಂದು ಹಾಸ್ಪಿಟಲ್ಲಿ ಅರೈವ್ ಆಗಿದೆ. ಆನ್ ಟೈಮೇ ಬಂತು. ಒನ್ ಆಫ್ ದ ಬೆಸ್ಟ್ ಆಪ್ರೇಟರ್ ದುರ್ಗಾ ಲೈನ್ಸ್. ಈ ಥರ ಒಂದು ಬಸ್ಸು ನಮ್ಮ ಹಾಸ್ಪಿಟಲಿ ಬೇಕಾಗಿದೆ. ಯಾಕಂದರೆ ಇದರಲ್ಲಿ ಆನ್ ಬೋರ್ಡ್ ವಾಶ್ರೂಮ್ ಕೂಡ ಇರುವಂತಹ ಒಂದು ಬಸ್ಸು ಇದಾಗಿರುವಂಥದ್ದು. ಆಕ್ಟಿವಿಟಿ ಸಿ ಯು ಅಗೇನ್ ಅಂತ ಹೆಸರು ರಮೇಶ್ ಸರ್ ಅಂತ. ಆಲ್ರೆಡಿ ಒನ್ ಟೈಮ್ ಟ್ರಾವೆಲ್ ಮಾಡಿದೆ, ಅವರೇ ಇವರು. ಸೊ ಸೆಕೆಂಡ್ ಟೈಮ್. ಇಂಟೀರಿಯರ್ಸ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂತಹ ಬಸ್ಸು. ಫೈನಲಿ ಈಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೊಸಪೇಟೆ ಬಸ್ ಸ್ಟ್ಯಾಂಡ್ ನಿಯರ್ ಇರುವಂತಹ ಒಂದು ಆನಂದ್ ಟ್ರಾವೆಲ್ಸ್ ಆಫೀಸಲ್ಲಿ. ನಿಮಗೆ ಬ್ಯಾಂಗ್ಳೂರ್ ವೆದರ್ ಜೊತೆ ಈ ಒಂದು ಬಸ್ಸಲ್ಲಿ ನೈಟ್ ಆರಾಮಾಗಿ ನಿದ್ದೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಸೀನಿಯರ್ ಒಬ್ಬರು ಪ್ಯಾಸೆಂಜರ್ಸ್ ಇದ್ದಾರೆ ಸರ್, ಇವ್ರ ಹತ್ರ ಮಾತಾಡ್ಸೋಣ. ದುರ್ಗಾ ಲೈನ್ಸ್ ಬಸ್ನ ಒಂದು ಯಾವ ಥರ ಇರ್ತು ಜರ್ನಿನ ಕೇಳೋಣ. ಸರ್, ಹೇಗಿತ್ತು ದುರ್ಗಾ ಲೈನ್ಸ್ ಬಸ್ ಜೊತೆ ಜರ್ನಿ? ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮ್ ಜಾಗ್ವಾರ್ ರೈಡ್ಸ್ ಆ್ಯಂಡ್ ರಾಮ್ ಜಾಗ್ವಾರ್ ಲಕ್ಸುರಿ ಬಸ್ಸಸ್. ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಮತ್ತೆ ಒಂದು ಜರ್ನಿ ಮಾಡ್ತಾ ಇದ್ದೀನಿ ಅಂತ. ಆಲ್ರೆಡಿ ವಿಡಿಯೋ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ. ಮತ್ತೆ ಇನ್ನೊಂದು ಟೈಮ್ ಹೇಳೋಣ. ನೋಡ್ತಾ ಇರ್ಬೋದು, ನಾನಿವತ್ತು ಒಂದು ಹೊಸಪೇಟೆಯ ಒಂದು ಬಸ್ ಸ್ಟಾಪಲ್ಲಿ ಇರುವಂಥದ್ದು. ಅಂದರೆ ಬಸ್ ಸ್ಟಾಪ್ ಅಂದರೆ KSRTC ಬಸ್ ಅಲ್ಲ, ನಿಮಗೆ ಗೊತ್ತಿರ್ಬೋದು. ಸೊ ನಾನು ಆಲ್ಮೋಸ್ಟ್ ಪ್ರೈವೇಟ್ ಬಸ್ಸಸ್ಸಲ್ಲೇ ಟ್ರಾವೆಲ್ ಮಾಡೋದು. ಸೊ ರೇರ್ ಕೇಸ್ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ಈಗ ನಾನು ಬಂದು ಟ್ರಾವೆಲ್ ಮಾಡ್ತಿರೋಂಥ ಬಸ್ ನಿಮ್ಗೆ ಗೊತ್ತಾಗಿರುತ್ತೆ, ದುರ್ಗಾ ಲೈನ್ಸ್ ಬಸ್ ಅಂತ. ಇಲ್ಲೇ ಆನಂದ್ ಟ್ರಾವೆಲ್ಸ್ ಹತ್ರ ನಿಮಗೆ ಬಸ್ ಬರುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಆಪ್ರೇಟರ್. ಈ ಥರ ಒಂದು ಬಸ್ಸು ನಮಗೆ ಹೊಸಪೇಟೆಯಲ್ಲಿ ಬೇಕಾಗಿತ್ತು, ಬರ್ತಾ ಇದೆ. ಈ ಬಸ್ಸು ನಿಮಗೆ ಬಂದು ಗದಗ್ ಟು ಬ್ಯಾಂಗ್ಳೂರ್ ಆಪ್ರೇಟ್ ಆಗುವಂಥದ್ದು ವಿಯಾ ಕೊಪ್ಪಳ ಮತ್ತು ಹೊಸಪೇಟೆ. ಇನ್ನೇನು ನಿಮಗೆ ಗದಗ್ ಬಂದು 9:15ಗೆ ಅದು ಡಿಪಾರ್ಟ್ ಆಗುತ್ತೆ. ಹೊಸಪೇಟೆ ಬಂದು 11:15ಗೆ ಅರೈವ್ ಆಗುತ್ತೆ. ನಾನು ವೇಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಜರ್ನಿ ಬ್ಲಾಗ್ ಮಾಡೋಕ್ಕೆ. ಸೊ ನೀವು ಈ ಥರ ಒಂದು ಬಸ್ಸಸ್ ನಮ್ಮ ಹೊಸಪೇಟೆಯಿಂದ ಓಡಾಡಬೇಕು, ಗದಗ ಕೊಪ್ಪಳದಿಂದ ಓಡಾಡಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಬಸ್ ಅಂತ. ಯಾಕಂತ ಹೇಳಿದ್ರೆ ಇದರಲ್ಲಿ ನಿಮಗೆ ವಾಶ್ರೂಮ್ ಇರುವಂಥದ್ದು. ಸೊ ಈ ಥರ ಒಂದು ಬಸ್ಸು ನಮ್ಮ ಹೊಸಪೇಟೆಯಲ್ಲಿ ಯಾವುದೂ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಇದು ನನಗೆ ಗೊತ್ತಿರೋ ಮಟ್ಟಿಗೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೊಸ ಬಸ್ಸು ಜಸ್ಟ್ ಐ ಥಿಂಕ್ 4 to 5 months ಆಯಿತು ಅನಿಸುತ್ತೆ ಈ ಬಸ್ ಅವರು ಒಂದು ಈ ರೋಡ್ಗೆ ಬಿಟ್ಟು. ಹೊಸ ಬಸ್ ಬಂದ ಮೇಲೆ ಸಿಗ್ತೀನಿ. ಅವ್ರು ನೀವು ವೇಟ್ ಮಾಡ್ತಾ ಇದ್ದೀನಿ ಬಸ್ಗೆ. ನೋಡೋಣ ಬಸ್ ಯಾವ ಟೈಮಿಗೆ ಬರುತ್ತೆ ಏನು ಅಂತ ಫುಲ್ ಜರ್ನಿ ವ್ಲಾಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಯ್ ಹಲೋ, ನೋಡ್ತಾ ಇರ್ಬೋದು ದುರ್ಗಾ ಲೈನ್ಸ್ ಬಸ್ ಬಂದು ಆಲ್ರೆಡಿ ನಮ್ಮ ಒಂದು ಹಾಸ್ಪಿಟಲ್ಲಿ ಅರೈವ್ ಆಗಿದೆ. ಆನ್ ಟೈಮೇ ಬಂತು. ಒನ್ ಆಫ್ ದ ಬೆಸ್ಟ್ ಆಪ್ರೇಟರ್ ದುರ್ಗಾ ಲೈನ್ಸ್. ಈ ಥರ ಒಂದು ಬಸ್ಸು ನಮ್ಮ ಹಾಸ್ಪಿಟಲಿ ಬೇಕಾಗಿದೆ. ಯಾಕಂದರೆ ಇದರಲ್ಲಿ ಆನ್ ಬೋರ್ಡ್ ವಾಶ್ರೂಮ್ ಕೂಡ ಇರುವಂತಹ ಒಂದು ಬಸ್ಸು ಇದಾಗಿರುವಂಥದ್ದು. ಯಾಕಂದರೆ ನಿಮಗೆ ಹೇಳ್ತೀನಿ, 36 ಬರ್ತ್ ಬೇಕಾಗಿರೋದು ಬಸ್ಸಲ್ಲಿ. 34 ಬರ್ತ್, 2 ಸೀಟ್ಗಳು ಓನ್ಲಿ ವಾಶ್ರೂಮ್ಗಾಗಿ ರಿಮೂವ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಸ್ಪೆಷಲ್ ಅಂತ ಹೇಳ್ಬೋದು. ನಮ್ಮ ಒಂದು ಹೊಸಪೇಟೆಯಿಂದ ಗದಗ ಕೊಪ್ಪಳ ರೂಟಿಂದ ಈ ಥರ ಬಸ್ ಯಾವತ್ತೂ ಆಪ್ರೇಟ್ ಆಗಿಲ್ಲ. ಸೊ ಒಂದು ಹೊಸ ಬಸ್ಸು ದುರ್ಗಾ ಲೈನ್ಸ್. ಉದಯ್ ಸರ್, ಈ ಥರ ಒಂದು ಹೊಸ ಬಸ್ಸಸ್ಸು ಇನ್ನು ತರ್ತಾನೆ ಇರಿ. ನೋಡ್ತಾ ಇರ್ಬೋದು ಹೊಸ ಬಸ್ಸು ಯಾವ ಥರ ಸಖತ್ತಾಗಿ ಇರುವಂಥದ್ದು. ಓಕೆ, ಇಂಟೀರಿಯರ್ಸ್. ಹಾಯ್ ಸರ್, ಹ್ಯಾಪಿ ಟು ಸಿ ಯು ಅಗೇನ್ ಅಂತ ಹೆಸರು ರಮೇಶ್ ಸರ್ ಅಂತ. ಆಲ್ರೆಡಿ ಒನ್ ಟೈಮ್ ಟ್ರಾವೆಲ್ ಮಾಡಿದೆ, ಅವರೇ ಇವರು. ಸೊ ಸೆಕೆಂಡ್ ಟೈಮ್. ನೋಡ್ತಾ ಇರ್ಬೋದು ವಾಶ್ರೂಮ್ ಕೂಡ ಇರುವಂತಹ ಒಂದು ಬಸ್ಗಳು. ಸೊ ಇದಕ್ಕೋಸ್ಕರನೇ 2 ಸೀಟ್ಗಳು ರಿಮೂವ್ ಮಾಡಿದ್ದಾರೆ. ಸೊ ಈ ಥರ ಬಸ್ಸಸ್ ಬೇಕು. ಓನ್ಲಿ ಬಸ್ನ ಒಂದು ಸೇಫ್ಟಿ ಜೊತೆಗೆ ಬಸ್ನ ಒಂದು ನಿಮಗೆ ಈ ಥರ ಆಮ್ಚೀಸ್ಗಳು ನಿಮಗೆ ಬೇಕಾಗಿರುವಂಥದ್ದು. ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಸಿಗುವಂಥದ್ದು. ಆಬ್ವಿಯಸ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಬ್ಲ್ಯಾಂಕೆಟ್ನು ಪ್ರೊವೈಡ್ ಮಾಡ್ತಾರೆ. ಸೊ ಪಿಲ್ಲೋಸ್, ಚಾರ್ಜಿಂಗ್ ಸಾಕೆಟ್ಸ್, ಇಂಟೀರಿಯರ್ಸ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂತಹ ಬಸ್ಸು. ಬಸ್ ಬಿಸ್ನೆಸ್ ಇದು ಬಿಸ್ನೆಸ್ ಆಗಿರಬಾರ್ದು, ಪ್ಯಾಸೆಂಜರ್ ಸೇಫ್ಟಿ ಕಂಫರ್ಟ್ ಜೊತೆನೂ. ಯಾಕಂದರೆ ನಿಮಗೆ ಶುಗರ್ ಪೇಷಂಟ್ ಆಯಿತು, ಸೀನಿಯರ್ಸ್ ಆಯಿತು ಓಡಾಡ್ತಿರ್ತಾರೆ. ಈ ಥರ ಒಂದು ಬಸ್ಸಸ್ಗಳು ನಮಗೆ ಬೇಕಾಗಿರೋದು. ಸೊ ನಾನು ವಾಶ್ರೂಮ್ನ ತೋರಿಸಲ್ಲ, ಯಾಕಂದರೆ ಇಟ್ಸ್ ಪ್ಯಾಸೆಂಜರ್ ಕಂಫರ್ಟ್ ಮತ್ತು ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾರೆ. ಸೊ ನಾನು ಅದಕ್ಕೆ ತೋರಿಸಲ್ಲ. ಇವತ್ತು ನಾನು ಬ್ಯಾಂಗ್ಳೂರಿಗೆ ಈ ಒಂದು ಬಸ್ಸಲ್ಲಿ ಕಂಪ್ಲೀಟ್ ಜರ್ನಿನ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ, ಇನ್ಸ್ಟಾದಲ್ಲೂ ರೀಲ್ಸ್ ಬರುತ್ತೆ. ಸೊ ಸ್ಟೇ ಟ್ಯೂನ್, ಕಂಪ್ಲೀಟಾಗಿ ಜರ್ನಿ ನಮ್ಮದು ಶುರು ಆಗುತ್ತೆ. ಹಾಸ್ಪಿಟಲ್ ಆನ್ ಟೈಮ್ ಕೂಡ ಬಂದಿದೆ. ಮಾಡೋಣ. ಓಕೆ, ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗುತ್ತೆ. ರೈಟ್ ಟೈಮ್ ಕೂಡ ಬಂದಿದ್ದಾರೆ. ಸೊ ಸ್ಟಾರ್ಟ್ ಮಾಡೋಣ ಜರ್ನಿನ.
ಫೈನಲಿ ಈಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೊಸಪೇಟೆ ಬಸ್ ಸ್ಟ್ಯಾಂಡ್ ನಿಯರ್ ಇರುವಂತಹ ಒಂದು ಆನಂದ್ ಟ್ರಾವೆಲ್ಸ್ ಆಫೀಸಲ್ಲಿ ನಿಮಗೆ ಈ ಬಸ್ಸು ಹೊಸಪೇಟೆ ಲೊಕೇಶನ್ ಹತ್ರ ಬರುವಂಥದ್ದು. ಇಲ್ಲಿಂದ ನಿಮಗೆ ಡೈರೆಕ್ಟ್ ಬಿಟ್ಟರೆ ನಾನ್ ಸ್ಟಾಪ್ ಆಗಿ ಬ್ಯಾಂಗ್ಳೂರ್ಗೆ ಹೋಗುತ್ತೆ. ಸೊ ಎಲ್ಲೂ ಸ್ಟಾಪ್ ಮಾಡಲ್ಲ, ಯಾಕಂದರೆ ವಾಶ್ರೂಮ್ ಕೂಡ ಇಲ್ಲೇ ಇರುವಂಥದ್ದು. ಸೊ ಶುಗರ್ ಪೇಷಂಟ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಮ್ಮ ಹೊಸಪೇಟೆ ರೂಟಿಂದ ಈ ಥರ ಒಂದು ಬಸ್ಸು ಆಪ್ರೇಟ್ ಆಗಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಬಸ್ಸು ಆಪ್ರೇಟ್ ಆಗುವಂಥದ್ದು. ಈ ಥರ ಬಸ್ಸಸ್ಗಳು ನಮಗೆ ಬೇಕು. ನೀವೇನಾದ್ರು ಟ್ರಾವೆಲ್ ಮಾಡ್ತಾರೆ ಈ ಬಸ್ನ ಚೂಸ್ ಮಾಡ್ಕೊಳ್ಳಿ. ನಾನು ಸುಮಾರು ಜನಕ್ಕೆ ಚೂಸ್ ಮಾಡಿಸಿದ್ದೀನಿ, ಟ್ರಾವೆಲ್ ಕೂಡ ಮಾಡಿಸಿದ್ದೀನಿ, ರೆಫರ್ ಕೂಡ ಮಾಡಿದ್ದೀನಿ. ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ರೆಡ್ ಬಸ್ಸಲ್ಲೂ ಬುಕ್ಕಿಂಗ್ ಇದೆ ನಿಮಗೆ, ಅಭಿ ಬಸ್ ಆ್ಯಂಡ್ ಗೋ ಎಬಿಬೋ ಎಲ್ಲದರಲ್ಲೂ ಬುಕ್ಕಿಂಗ್ ಆಪ್ಷನ್ ಇರುವಂಥದ್ದು. ನೈಟ್ ಜರ್ನಿ ಅಂತೂ ಸಖತ್ತಾಗಿತ್ತು. ಈಗ ನೋಡ್ತಿರ್ಬೋದು ಮೆಜೆಸ್ಟಿಕ್ ಹತ್ರ ಬಸ್ಸು ಬಂದಿದೆ. ಸೊ ಕಂಫರ್ಟ್ ಆ್ಯಂಡ್ ಸ್ಮೂತಾಗಿತ್ತು ರೈಡ್ ಕೂಡ ಈ ಬಸ್ಸಲ್ಲಿ. ಆನ್ ಟೈಮ್ ಕೂಡ ಬಂದಿದೆ. ಸ್ವಲ್ಪ 10-20 ಮಿನಿಟ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಟ್ರಾಫಿಕ್ ಇರೋದ್ರಿಂದ. ಬ್ಯಾಂಗ್ಳೂರು ಟ್ರಾಫಿಕ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ. ನೈಟ್ ನಿಮಗೆ ಸ್ವಲ್ಪ ತೋರ್ಸೋಕ್ಕಾಗಲಿಲ್ಲ ಫುಲ್ ಇನ್ ಡೆಪ್ತ್ ಆಗಿ, ಯಾಕಂತ ಹೇಳಿದ್ರೆ ಸ್ವಲ್ಪ ನೈಟ್ ಆಗಿರೋದ್ರಿಂದ ಎಲ್ಲ ಪ್ಯಾಸೆಂಜರ್ಸ್ ಮಲ್ಕೊಂಡಿದ್ರು. ಸೊ ಈಗ ನಿಮಗೆ ಈ ಒಂದು ಬಸ್ನ ಸೀಟಲ್ಲಿ ನಿಮಗೆ ಏನೇನು ಪ್ರೊವೈಡ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂತಹ ಬೆಡ್ಶೀಟ್ನ ಕೊಡ್ತಾರೆ. ಆ್ಯಂಡ್ ದೆನ್ ನಿಮಗೆ ಒಂದು ಲಗೇಜ್ ಕ್ಯಾರಿಯರ್ನು ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾನೊಂದು ಲಗೇಜ್ನ ಬ್ಯಾಗ್ ಇಟ್ಟಿದ್ದೀನಿ. ಸೊ ಇಲ್ಲಿ ಬ್ರೇಕಿಂಗ್ ಹ್ಯಾಮರ್ ಕೊಡ್ತಾರೆ. ಸೊ ಎ ಸಿ ಬಸ್ ಆಗಿರೋದ್ರಿಂದ ಸೊ ಮತ್ತು ಚಿಲ್ಡ್ ಎ ಸಿ ಸಿಗುತ್ತೆ. ಸಖತ್ತಾಗಿ ಫ್ಲೋ ಆಗ್ತಾ ಇದೆ ಎ ಸಿ. ಮತ್ತು ಇಲ್ಲಿನ ಒಂದು ಎ ಸಿ ಮತ್ತು ರೀಡಿಂಗ್ ಲೈಟ್ ಇರುವಂಥದ್ದು, ಚಾರ್ಜಿಂಗ್ ಸಾಕೆಟ್, USB ಟೈಪ್ ಸಿ ಮತ್ತು ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ನಿಮಗೆ ಸಾಕೆಟ್ ಟೈಪ್ನು ನಿಮಗೆ ಚಾರ್ಜಿಂಗ್ ಸ್ವಿಚ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ದೆನ್ ನಿಮಗೆ ಒಂದು ಪಿಲ್ಲೋ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂಥದ್ದು. ಸೊ ಕರ್ಟೆನ್ ಸಿಗುತ್ತೆ. ಸೊ ಈ ಥರ ಒಂದು ನಿಮಗೆ ಇಂಟೀರಿಯರ್ ಸಿಗುವಂಥದ್ದು. ಆ್ಯಂಡ್ ದೆನ್ ಈ ಒಂದು ಬಸ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಇವಾಗೆ ಬರ್ತಿರೋಂಥ ಬಸ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಎ ಸಿ ಬರಲಿ ಓಪನ್ ಕ್ಲೋಸ್ ವಿಂಡೋ ಟೈಪ್ ನಿಮಗೆ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಇದನ್ನು ನಾವು ಓಪನ್ ಮತ್ತು ಕ್ಲೋಸ್ನ ಸಹ ಮಾಡ್ಬೋದು. ಈ ಕಡೆ ಅದನ್ನು ನಾವು ಓಪನ್ ಆ್ಯಂಡ್ ಕ್ಲೋಸ್ ಸಹ ಮಾಡ್ಬೋದು. ಸ್ವಲ್ಪ ಯಾಕೋ ಟೈಟ್ ಆಗಿದೆ, ನಾನು ಈಗ ಓಪನ್ ಮಾಡೋಕ್ಕೆ ಹೋಗಲ್ಲ, ಬಸ್ ಮೂಮೆಂಟ್ ಆಗ್ತಾ ಇದೆ. ಸೊ ಓಪನ್ ಕ್ಲೋಸ್ ವಿಂಡೋನು ಸಹ ನಮಗೆ ಈ ಒಂದು ಬಸ್ಸಲ್ಲಿ ಸಿಗ್ತಾ ಇರೋವಂಥದ್ದು. ಸಖತ್ತಾಗಿತ್ತು ಜರ್ನಿ ಮಾತ್ರ. ಬಿಸ್ನೆಸ್ ಯಾವಾಗಲೂ ಓನ್ಲಿ ಬಿಸ್ನೆಸ್ ಆಗಿರಬಾರ್ದು, ಅದ್ರ ಜೊತೆ ಈ ಒಂದು ಟ್ರಾವೆಲ್ಸ್ ಮತ್ತು ಒಂದು ಬಸ್ನ ಬಿಸ್ನೆಸ್ಸಲ್ಲಿ ಪ್ಯಾಸೆಂಜರ್ನ ಒಂದು ಕಂಫರ್ಟ್ನ ಗಮನದಲ್ಲಿಟ್ಕೊಂಡು ವಾಶ್ರೂಮ್ ಇರೋಂಥ ಬಸ್ನ ಕೊಟ್ಟಿದ್ದು ಫಸ್ಟ್ ಆಫ್ ದುರ್ಗಾ ಲೈನ್ಸ್, ಈ ಒಂದು ನಮ್ಮ ಒಂದು ಗದಗ ಕೊಪ್ಪಳ ಹೊಸಪೇಟೆ ರೂಟಲ್ಲಿ. ಸೊ ಥ್ಯಾಂಕ್ ಯು ದುರ್ಗಾ ಲೈನ್ಸ್. ಇದೇ ಥರ ಹೊಸ ಹೊಸ ಬಸ್ಗಳು ಆ್ಯಡ್ ಆಗ್ತಾ ಇರಲಿ, ಇದೇ ಥರ ಒಂದು ಸರ್ವಿಸ್ನ ಕೊಡ್ತಾ ಇರಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅಬ್ಸಲ್ಯೂಟ್ಲಿ ಈ ಒಂದು ಬಸ್ನ ಚೂಸ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಜರ್ನಿ ಮಾತ್ರ. ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಮತ್ತು ಯಾರಾದರೂ ಹೆಲ್ತ್ ಇಶ್ಯೂಸ್ ಇದ್ದವ್ರಿಗೆ ಒಳ್ಳೆ ಬಸ್ ಅಂತ ಹೇಳ್ಬೋದು ಇದು. ಬ್ಯಾಂಗ್ಳೂರ್ ವೆದರ್ ಜೊತೆ ಈ ಒಂದು ಬಸ್ಸಲ್ಲಿ ನೈಟ್ ಆರಾಮಾಗಿ ನಿದ್ದೆ ಮಾಡಿಕೊಂಡು
ಹೋಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ನಾನು ಒಂದು ಹೊಸ ರೋಡ್ ಇಟ್ಕೋಬೇಕು. ಇದು ನಿಮಗೆ ಎಲ್ಲಿ ಅಂತ ಹೇಳಿದ್ರೆ ಅಪ್ ಟು ಚಂದಾಪುರವರೆಗೂ ಹೋಗುತ್ತೆ. ಆರಾಮಾಗಿ ನೀವೇನಾದರೂ ಮೆಜೆಸ್ಟಿಕ್ಕಿಂದ ಇಳ್ಕೊಂಡು ಬೇರೆ ಬಸ್ ಹತ್ಕೋಬೇಕನ್ನೋ ಸಿಚುವೇಶನ್ ಇಲ್ಲ. ಯಾಕಂದರೆ ಇದು ಚಂದಾಪುರವರೆಗೂ ಹೋಗುತ್ತೆ. ನೀವೇನಾದರೂ ಎಲೆಕ್ಟ್ರಾನ್ ಸಿಟಿ ಸಿಲ್ಕ್ ಬೋರ್ಡ್ ಏನಾದರೂ ಆರಾಮಾಗಿ ಬಸ್ಸಲ್ಲೇ ಆರಾಮಾಗಿ ಅಲ್ಲೂ ಕೂಡ ಹೋಗ್ಬೋದು. ಡ್ರಾಪ್ ಮಾಡ್ತಾರೆ. ಸೀನಿಯರ್ ಒಬ್ರು ಪ್ಯಾಸೆಂಜರ್ಸ್ ಇದ್ದಾರೆ ಸರ್. ಇವ್ರ ಹತ್ರ ಮಾತಾಡ್ಸೋಣ. ದುರ್ಗಾ ಲೈನ್ಸ್ ಬಸ್ನ ಒಂದು ಯಾವ ಥರ ಇತ್ತು ಜರ್ನಿನ ಕೇಳೋಣ. ಸರ್, ಹೇಗಿತ್ತು ದುರ್ಗಾ ಲೈನ್ಸ್ ಬಸ್ ಜೊತೆ ಜರ್ನಿ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇಲ್ಲಿಂದ ಟ್ರಾವೆಲ್ ಮಾಡಿರೋದು ನೀವು? ನಾವು ಗದಗಿಂದನಾ? ಸೊ ಒನ್ ಆಫ್ ದ ಬೆಸ್ಟ್, ಫಸ್ಟ್ ಟೈಮ್ ಈ ತರ ವಾಶ್ರೂಮ್ ಇರೋ ಬಸ್ ಇಲ್ಲಿ ಬಿಟ್ಟಿರೋದು ಈ ರೂಟ್ಗೆ. ಏನ್ ಹೇಳ್ತೀರಾ? ಚೆನ್ನಾಗಿದೆ, ಪರವಾಗಿಲ್ಲ. ಯಾಕಂದ್ರೆ ಶುಗರ್ ಪೇಷಂಟ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಅಲ್ಲಲ್ಲಿ ಸ್ಟಾಪ್ ಮಾಡಿ. ಸೀನಿಯರ್ಗೆ ಬಹಳ ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಇದೇ ತರ ಜರ್ನಿ ಮಾಡ್ತೀರಿ, ನಾವು ಫೆಸಿಲಿಟಿ ಕೊಡ್ತಾ ಇರ್ತೀವಿ. ಸೊ ಏನ್ ಹೇಳ್ತೀರಾ? ಆಲ್ ದ ಜರ್ನಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಡಿಮಾಸ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಇದು ಒಂದು ಸೀನಿಯರ್ಸ್ ಪ್ಯಾಸೆಂಜರ್ನ ಒಂದು ರಿವ್ಯೂ, ಫೀಡ್ಬ್ಯಾಕ್ ಆಗಿರ್ಬೋದು. ಸೊ ಈ ಥರ ಇದೆ. ಈ ಥರ ಒಂದು ಬಸ್ಸು ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಮತ್ತು ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು ಆರಾಮಾಗಿ ಒಂದು ಓಡಾಡುವಂಥದ್ದು. ಸೊ ನಿಮಗೆ ವಾಶ್ರೂಮ್ ಒಳಗಡೆ ತೋರಿಸ್ತೀನಿ. ಈ ಬಸ್ಸಲ್ಲಿ ವಾಶ್ರೂಮ್ ಯಾವ ಥರ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಇದೇ ವಾಶ್ರೂಮ್. ಸೊ ಇಲ್ಲಿ ಒಂದು ಲ್ಯಾಂಪ್ ಕೂಡ ಇರುವಂಥದ್ದು. ಇಲ್ಲಿ ನಿಮಗೆ ಸ್ಯಾನಿಟೈಸರ್ ವಾಟರ್ ಕೂಡ ಬರುತ್ತೆ. ಸೊ ಅಲ್ಲಿ ನಮಗೆ ಫ್ಲಶ್, ಅಲ್ಲಿ ನಮಗೆ ಮಿರರ್. ಸೊ ಇದು ಒಂದು ಬಯೋ ವಾಶ್ರೂಮ್ ಆಗಿರುವಂತಹ ಒಂದು ಆನ್ ಬೋರ್ಡ್ ವಾಶ್ರೂಮ್ ಇರುವಂತಹ ದುರ್ಗಾ ಲೈನ್ಸ್ ಬಸ್ ಇದು ಅಲ್ಲ. ಇದು ಒಂದು ದುರ್ಗಾ ಲೈನ್ಸ್ನ ಒಂದು ಬಸ್ ಜರ್ನಿ. ಸಖತ್ತಾಗಿತ್ತು. ಇಂಟೀರಿಯರ್ಸ್ ಅಷ್ಟು ನಿಮಗೆ ಹೇಳಿದ್ನಲ್ಲ, ಸಖತ್ತಾಗಿರುವಂಥ ಬಸ್ಸು. ಸೊ ಆಲ್ಮೋಸ್ಟ್ ನಿಮಗೆ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಹತ್ರನೇ ಡ್ರಾಪ್ ಮಾಡ್ತಾರೆ ಆಲ್ಮೋಸ್ಟ್ ಬಸ್ಸಸ್ಸು. ಬಟ್ ಇದು ನಿಮಗೆ ಬ್ಯಾಂಗ್ಳೂರಿಂದ ಮೆಜೆಸ್ಟಿಕ್ಕಿಂದ ನಿಮಗೆ ಅದೇ ರೀತಿ ಹೇಳಿದ್ನಲ್ಲ, BTM ಲೇಔಟ್, ಸಿಲ್ಕ್ ಬೋರ್ಡ್, ಚಂದಾಪುರವರೆಗೂ ಆರಾಮಾಗಿ ನೀವು ಹೋಗ್ಬೋದು. ಮೇನ್ ಎಲೆಕ್ಟ್ರಾನ್ ಸಿಟಿ ಎಲ್ಲ ತುಂಬ ಜನ ಹೋಗ್ತಾರೆ. ಕಂಫರ್ಟಾಗಿ ಜರ್ನಿ ಮಾಡಿಕೊಂಡು ಜಸ್ಟ್ ನೀವು ನಿಮ್ಮ ಆಫೀಸ್ಗೆ ಹೋಗ್ಬೋದು. ಆ ಥರ ಒಂದು ಬಸ್ ಇರುವಂಥದ್ದು. ನೋಡ್ತಾ ಇದ್ದು ಈಗ ರಾಜಗುಡ ಫ್ಲೈಓವರ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ಈಗ ನಾವು ರೂಪೇನಾದ್ರನ ಕ್ರಾಸ್ ಮಾಡ್ತಾ ಇದ್ದೀವಿ. ಫೈನಲಿ ನಮ್ಮ ಒಂದು ಡೆಸ್ಟಿನೇಷನ್ ಬಂದು ಹೊಸ ರೋಡ್ ಇಳ್ಕೊಳ್ತೀವಿ. ಇಟ್ಸ್ ಅ ಕ್ಯಾಪ್ಟನ್ ದುರ್ಗಾ ಲೈನ್ಸ್. ಇವರು ಕಂಡಕ್ಟರ್ ಸರ್, ನಿಮ್ಮ ಹೆಸರು? ಹಾಂ, ಸೋಮ ಅಂತೆ. ಓಕೆ, ಥ್ಯಾಂಕ್ ಯು. ಇದೇ ಥರ ಸರ್ವಿಸ್ ಕೊಡಿ. ಆಲ್ ದ ಬೆಸ್ಟ್ ದುರ್ಗಾ ಲೈನ್ಸ್. ಹಾಯ್ ಮಾಡಿ.
ಸೊ ಇವರು ಕ್ಯಾಪ್ಟನ್ ಸರ್. ನಾವೀಗ ಹೋಗೋಣ. ಬಸ್ನ ಒಂದು ಲುಕ್ ನಿಮಗೆ ಈ ಥರ ನೋಡುವಂತೆ ಸಿಗುವಂಥದ್ದು ಬಸ್. ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ನಾನೀಗ. ನೋಡ್ತಾ ಇರ್ಬೋದು ಸಖತ್ತಾಗಿ ಇರುವಂತಹ ಒಂದು ಬಸ್. ಬಾಯ್ ಬಾಯ್ ದುರ್ಗಾ ಲೈನ್ಸ್. ಇದಾಗಿತ್ತು ಕಂಪ್ಲೀಟ್ ನನ್ನ ಒಂದು ಸ್ಮಾಲ್ ಆ್ಯಂಡ್ ಸ್ವೀಟ್ ಜರ್ನಿ ದುರ್ಗಾ ಲೈನ್ಸ್ ಬಸ್ ಜೊತೆ. ಸಿಗೋಣ ಮುಂದಿನ ಒಂದು ಜರ್ನಿ ಬ್ಲಾಗಲ್ಲಿ. ಮತ್ತು ಇದರದೊಂದು ಬಸ್ ಪಾರ್ಕಿಂಗ್ ಫ್ಲೀಟ್ ನ ಜೊತೆ ಕಂಪ್ಲೀಟ್ ವಿಡಿಯೋನು ಮಾಡ್ತೀನಿ. ಮತ್ತು ಅಗೇನ್ ರಿಟರ್ನ್ ಬ್ಯಾಂಗ್ಳೂರ್ ಟು ಹೊಸಪೇಟೆ ಟ್ರಾವೆಲ್ ಮಾಡುವಾಗ ಅದು ಒಂದು ಜರ್ನಿಯನ್ನು ಬ್ಲಾಗ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ನ ಶೇರ್ ಮಾಡ್ತೀನಿ. ಆಲ್ರೆಡಿ ನಿಮಗೆ ಸೀನಿಯರ್ ಸಿಟಿಸನ್ ಆಗಿರುವಂತಹ ಒಂದು ಪ್ಯಾಸೆಂಜರ್ ಜೊತೆನೂ ನಿಮಗೆ ಫೀಡ್ಬ್ಯಾಕ್ ಮೇಲೆ ತೊಗೊಂಡೆ ಹೇಳಿದ್ರಲ್ಲ ಅವರ ಒಂದು ಫೀಡ್ಬ್ಯಾಕ್. ಸೊ ಅಷ್ಟೇ ಈ ಒಂದು ಜರ್ನಿಯ ಒಂದು ಬ್ಲಾಗ್. ಇಟ್ಸ್ ನಾಟ್ ಅ ಪ್ರಮೋಷನ್ ವಿಡಿಯೋ. ನಿಮ್ಗೆ ಗೊತ್ತಿರ್ಬೋದು ಜೆನ್ಯೂನ್ ಆಗಿರುವಂತಹ ಬಸ್ ಓನರ್ಸ್ ಮತ್ತು ಟ್ರಾವೆಲ್ ಜೊತೆ ನಾವು ಜೆನ್ಯೂನ್ ಆಗಿ ಈ ಥರ ಒಂದು ಬ್ಲಾಗ್ನ ಮಾಡಿ ರಿವ್ಯೂಸ್ನ ಕೊಡ್ತಾ ಇರ್ತೀನಿ. ಸೊ ಇದಾಗಿತ್ತು ದುರ್ಗಾ ಲೈನ್ಸ್ ಬಸ್ನ ಒಂದು ಜರ್ನಿ ಬ್ಲಾಗ್ ಹೊಸಪೇಟೆ ಟು ಬ್ಯಾಂಗ್ಳೂರ್. ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇದು ಚಂದಾಪುರವರೆಗೂ ಹೋಗುತ್ತೆ ನಿಮಗೆ, ನಾಟ್ ಓನ್ಲಿ ಮೆಜೆಸ್ಟಿಕ್, ಚಂದಾಪುರವರೆಗೂ ಹೋಗುತ್ತೆ. ಸೊ ಸ್ಟೇಡಿಯಂ. ಥ್ಯಾಂಕ್ ಯು ದುರ್ಗಾ ಲೈನ್ಸ್ ಈ ಥರ ಒಂದು ಸರ್ವಿಸ್ನ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಬಾಯ್.